ಹೇಳ್ಕೊಂತ ಸಿದ್ದರಾಮಯ್ಯ ಅವರು ಈಗ ರಾಜಣ್ಣನವ್ರದ್ದಾಯ್ತು, ಈಗ ನಾಸೀರ್ ಹುಸೇನವ್ರದ್ದಾಯ್ತು, ಎಲ್ಲವನ್ನೂ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ. ಅಲ್ಲಪ್ಪ, ನಾನು ಭಾಳ ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದು, ದೇವರಾಜ ಪುಣ್ಯಾತ್ಮ ನಮ್ಮನ್ನು ಬೆಳೆಸ್ತಂಥವ್ರು. ಒಬ್ಬ ಕಾಂಗ್ರೆಸ್ನವನ ಕೈಗೆ ನೀವು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತಾನೆ ಭಾಷಣ? ಅವನು ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರೇ. ಕಾಂಗ್ರೆಸ್ಸೇ ಅಹಿಂದ, ನಿಂಗೆ ಅದೇ ಗೊತ್ತಿಲ್ವಲ್ಲ. ಏನು ಮಾಡೋದು? ನಾವು ತಾವು ನಿನ್ನ ಸೇರಿಸ್ಬಿಟ್ಟು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಇಟ್ ಸೆಲ್ಫ್ ಇಸ್ ಅಹಿಂದ ರೀ. ಅವ್ನಿಗೆ ಅದೇ ಗೊತ್ತಿಲ್ಲ ಸಿದ್ದರಾಮಯ್ಯಗೆ. ಎಂಥ ಅಹಿಂದ ಅಂತೆ, ಇವ್ನು ಬೇಕಾದಾಗ ಅಹಿಂದ, ಇವ್ನು ನೋವು ಬಂದಾಗ ಕುಕ್ಕಳೋದು, ಬನ್ನಿ 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 ಹುಲಿ ಬಂತು ಹುಲಿ ಬಂತು ಅಂತ. ನಾವು ಸಿದ್ದರಾಮಯ್ಯನಂಥ ನೀಚ ವಂಚಕ ಈ ರಾಜ್ಯದಲ್ಲಿ ಇನ್ನೊಬ್ಬ ಇಲ್ಲ. ಜನರನ್ನು ವಂಚಿಸ್ತಾ ಇದೆಯಾ ನೀನು ಇಲ್ಲಿ? ಹಾಗಾಗಿ ಇಷ್ಟೆಲ್ಲದರ ನಡುವೆ ಇಲ್ಲಿ ಇವತ್ತು ಸರ್ಕಾರದಲ್ಲಿ, ನಾಡಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ. ಅಕ್ಷರವೂ ಇಲ್ಲ, ಆರೋಗ್ಯ. ಶಾಲಾ ಶಿಕ್ಷಣಕ್ಕೆ ಇಡೀ ಭಾರತದಲ್ಲೇ ಒಂದು ಹೆಸರು ಮಾಡಿದ್ದು ಕರ್ನಾಟಕ. ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನನ್ನನ್ನು ಕರೆದು ನಮ್ಮ ಅಧಿಕಾರಿಗಳ ಸಮೇತ ನನ್ನನ್ನು ಗೌರವಿಸಿತ್ತು. ನಾವೊಂದು ಸ್ಲೋಗಾನ್ ಕೊಟ್ಟಿದ್ವಿ ಅವಾಗ, ಪ್ರಾಥಮಿಕ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ ಅಂತ. ಅಯ್ಯೋ, ದಟ್ ಸ್ಲೋಗನ್ ಅದು ಇಡೀ ದೇಶದಲ್ಲಿ ಎಕೋ ಆಯಿತು. ಪಾಪ ಅಬ್ದುಲ್ ಕಲಾಂ ನಾನು ಅದೆಲ್ಲ ಇಟ್ಕೊಂಡು ಹೇಳ್ತಾ ಹೋದಾಗ ಡೆಮಾಕ್ರಟೈಸೇಷನ್ ಆಫ್ ಸ್ಕೂಲ್ ಎಜುಕೇಷನ್. ಪ್ರತಿಯೊಬ್ಬ ಮಗು ಶಾಲೆಯಲ್ಲಿ, ಪ್ರತಿ ಶಿಕ್ಷಕನೂ ಶಾಲೆಯಲ್ಲಿ, ಮಗು ಈ ನಾಡಿನ ಆಸ್ತಿ. ದಟ್ ವಾಸ್ ದಿ ಡಿಕ್ಲರೇಷನ್. ಇವಾಗ ಎಂಥದ್ದಿಲ್ಲ ರೀ. ಶಿಕ್ಷಣದಲ್ಲಿ ಮೌಲ್ಯಗಳು ಕುಸಿದ, ಈಗ ಶಿಕ್ಷಣದಲ್ಲಿ ಮೌಲ್ಯಗಳು ಕುಸಿತಾ ಇದ್ದಾವೆ. ಇಲ್ಲವೇ ಇಲ್ಲ ರೀ. ಛೇ 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 ಅವು ಯಾರು ಶಿಕ್ಷಣ ಮಂತ್ರಿನೇ PUC ಏನೋ ಫೇಲು, ಅವ ಏನೇನೋ ಮಾತಾಡ್ತಾರೆ. ಎಲ್ಲಿ ಅದಲ್ಲ ರೀ, ಮಕ್ಕಳ ಓದುವ ಉತ್ಸಾಹವನ್ನೇ ಸರ್ಕಾರ ಕಸಿದು ಬಿಡ್ತಲ್ಲ. ಪಾಸಾಗೋಕ್ಕೆ 33% ಸಾಕಂತ. ಏನು ಛೇ 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 ಅದನ್ನ ಇಷ್ಟು ವರ್ಷ ಇರಲಿಲ್ವೇ? ನಾವು ನೀವೆಲ್ಲ ಓದಲಿಲ್ವೇ? ಇದೇನು ಅದರಲ್ಲಿ ಈಗ ದಿ IQ ಆಫ್ ಎ ಸ್ಟೂಡೆಂಟ್ ಈಸ್ ಮೋರ್ ದ್ಯಾನ್ ದಿ IQ ಆಫ್ ಎ ಟೀಚರ್. ಶಿಕ್ಷಕನಿಗಿಂತ ಮಗು ಬುದ್ಧಿವಂತ ಇದ್ದಾನೀಗ. ಆದರೆ ಸರ್ಕಾರ ಹೇಳುತ್ತೆ ಮಗು ದಡ್ಡ ಅಂತ ಹೇಳ್ತಾ ಇದೆ. ಇದು ದಡ್ಡ ಸರ್ಕಾರ, ಇದು ದಡ್ಡ ಸರ್ಕಾರ. ಮಗುವನ್ನೇ ದಡ್ಡ ಅಂತಂಥೇಳಿ ಅವನ ಓದುವ ಉತ್ಸಾಹವನ್ನೇ ಕಡಿಮೆ ಮಾಡಿದಂತಹದ್ದು ಸರ್ಕಾರ ಇದು. ಛೇ ಛೇ, ಒಳ್ಳೆಯದಲ್ಲ. ಸಿದ್ದರಾಮಯ್ಯ ಏನೇನೋ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ನಾವು ಅಲ್ಲ ಇದು. ಹಾಗಾಗಿ ಇವತ್ತು ಅಕ್ಷರಕ್ಕೆ ಬಹಳವಾಗಿ ನಾವು ಮತ್ತು ಹೇಗೆ ಇವರು ಏಕತೆಯಲ್ಲಿ ಎಲ್ಲಿದ್ದೀವಿ ನಾವು ಕತೆ ಹಂಗೆ ಹೇಳಿದ್ರು ತಪ್ಪಾಗಲಾರದು. ಅರಾಜಕತೆ ಅಂದ್ರೂ ಕೂಡ ತಪ್ಪೇನಲ್ಲ. ಗ್ಯಾರಂಟಿ ಕೊಟ್ಟಿವಂತಾರಲ್ಲ ಸರ್, ಗ್ಯಾರಂಟಿಲಿಂದ ನಾವು ಜನರು ಬರ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಾ? ಕರೆಕ್ಟಾಗಿ 1 ಲಕ್ಷ ಕೋಟಿ ಹೋಗ್ತಾ ಇದೆ. 1 ಲಕ್ಷ ಕೋಟಿ ಗ್ಯಾರಂಟಿ ಸ್ಕೀಮ್. 5 ಗ್ಯಾರಂಟಿ ಸ್ಕೀಮ್ಗಳಿಗೆ 1 ಲಕ್ಷ ಕೋಟಿ ಹೋಗ್ತಾ ಇದೆ. ಅರೆ, ನೀವು 1 ಲಕ್ಷ ಕೋಟಿ ಖರ್ಚು ಮಾಡಿದ್ರೆ 1 ವರ್ಷಕ್ಕೆ ಅಪ್ಪರ್ ಕೃಷ್ಣ ಮುಗಿತಾ ಇತ್ತಾ? ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕೆ ಹೊರತು ದುಡ್ಡಲ್ಲ ರೀ. ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕು. ನೀವು 1 ಲಕ್ಷ ಕೋಟಿ ಖರ್ಚು ಅಪ್ಪರ್ ಕೃಷ್ಣ ಕ್ಲಿಯರ್ ಆಗಿ ಹೋಗ್ತಾ ಇತ್ತಾ? ಎಷ್ಟು ಜನಕ್ಕೆ ಅದು
ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇತ್ತು, ನಮ್ಮ ರೈತ ಸಮುದಾಯಕ್ಕೆ. ಯಾಕೆ ಸರ್? ಫೋನ್ ಹಾಂ, ಮೀಟಿಂಗ್ ಇದೆ, ಹಾಗಾಗಿ ಇರಲ್ಲ ಇವತ್ತು. ಹಾಂ, ಇವತ್ತಿರ್ತೀರಿ ಸಂಜೆ ಹೋಗ್ತೀನಿ ಸರ್, ಸಂಜೆ ಹೋಗ್ತೀನಿ. ಬಾಪ್ಪ ಬಾಪ್ಪ ಕುತ್ಕೊಪ್ಪ ಬಾಪ್ಪ. ಅದು 1,00,000 ಕೋಟಿ ಯಾರಿ? ಅದು ಇವನೇ ಹಣಕಾಸು ಮಂತ್ರಿ ಅಂತಾರ? ಇಟ್ಸ್ ನಾಟ್ ಎ ಪ್ರುಡೆಂಟ್ ಫಿನಾನ್ಸ್ ಮಿನಿಸ್ಟರ್. ಹೋಲಿದ್ದೆ ಆಯ್ತಾ? ಮೈಸೂರಿಗೆ ಬರ್ತಾರೆ, ಯಾವುದೋ ಮದುವೆಗೆ ಬರ್ತಾರೆ, ಬೀಗರ ಊಟಕ್ಕೆ ಬರ್ತಾರೆ, ಯಾರೋ ಸತ್ರು ಬರ್ತಾರೆ, ಸ್ಪೆಷಲ್ ಫ್ಲೈಟ್. ಒಂದು ಸಾರಿ ಸ್ಪೆಷಲ್ ಫ್ಲೈಟಲ್ಲಿ ಮೈಸೂರಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ 6 ಲಕ್ಷ ರೂಪಾಯಿ ಬೇಕು. ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ ಸ್ಪೆಷಲ್ ಫ್ಲೈಟ್ಗೆ? ದೆಹಲಿ ಮೀಟಿಂಗ್ಗಳಿಗೆ ಹೋದರೆ ಅಲ್ಲಿಗೂ ಸ್ಪೆಷಲ್ ಫ್ಲೈಟ್, ಬ್ಯಾಂಗ್ಳೂರು ಟು ಡೆಲ್ಲಿ. ಇಲ್ಲಿ ತನಕ 38 ಕೋಟಿ ಖರ್ಚಾಗಿದೆ ನಿಮ್ಮ ಸ್ಪೆಷಲ್ ಫ್ಲೈಟ್ಗೆ. ಅಷ್ಟೆಲ್ಲ ನಾವು ಅರೆ ಇಲ್ಲಿ ನೋಡಿದ್ರೆ 1,88,000 ಇದೇ ಇಲ್ಲ ನಿಮಗೆ. ಏನೋ 1,88,000 ಸರ್ಕಾರಿ ನೌಕರರು, ಅಧಿಕಾರಿಗಳೇ ಖಾಲಿ ಬಿದ್ದಿದ್ದಾವೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ 50% ಖಾಲಿ ಇದೆ. ಶಿಕ್ಷಕರು, ಡಾಕ್ಟರ್ಗಳು, ಎಲ್ಲ ಇಲಾಖೆಯಲ್ಲಿ 50% ಖಾಲಿ ಬಿದ್ದಿದ್ದಾವೆ. 50% ಸರ್ಕಾರಿ ನೌಕರರ ಅಧಿಕಾರಿಗಳು ಇಲ್ಲದೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ? ಇಲ್ಲಿ ಆಡಳಿತವೇ ಇಲ್ಲದ ಮೇಲೆ ಅಭಿವೃದ್ಧಿಯನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರ ನೀವು? ನೋ. ಹಾಗಾಗಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಈಗ ಸೈನ್ಯ ನಾಯಕ ಅಂತ ಹೇಳ್ತಾರೆ ಸರ್ ಸಿದ್ದರಾಮಯ್ಯ. ಹೋಗ್ತಾರೆ. ಹಾಂ, ಹಿರಿಯ ಶಾಸಕರೆಲ್ಲರೂ ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ, ನಮ್ಮನ್ನು ಮಂತ್ರಿ ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ ನಾನು ನೋಡಿ ಈಗ ಒಂದು 6 ತಿಂಗಳಲ್ಲೇ ಹೇಳಿದೆ, ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅಧಿಕಾರ ಕೊಡ್ತು. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಬೀಗ ಹಾಕಿ ಹೋಗ್ತಾವನು, ಬಾಗ್ಲಾಕ್ಸಿ ಹೋಗ್ತಾವನು, ಬಾಗ್ಲಾಕ್ಸಿ. ಇವತ್ತು ನೋಡಿ, ಮುಸ್ಲಿಮ್ಸು ಕಾಂಗ್ರೆಸ್ಗೆ ದೇ ಆರ್ ದ ಪರ್ಮನೆಂಟ್ ವೋಟರ್ಸ್, ಡೆಫಿನೆಟ್ ವೋಟರ್ಸ್. ಅವ್ರನ್ನೂ ಹಾಳು ಮಾಡ್ದ. ಈಗ ಅವ್ರವ್ರಿಗೆ ಕಚ್ಚಾಟ ತಂದು ಏನಾಗ್ತಾ ಇದೆ ಇವತ್ತು? ದಾವಣಗೆರೆ ಇಶ್ಯೂ ತಗೊಂಡು ದಾವಣಗೆರೆಗೆ ಟಿಕೆಟ್ ಕೊಟ್ಟವ್ರು ಯಾರು? ದಾವಣಗೆರೆ ಒಂದೇ ಮನೆಗೆ ಟಿಕೆಟ್ ಕೊಟ್ಟವ್ರು ನೀನು ಎಲ್ಲಿನಪ್ಪ ಸಿದ್ದರಾಮಯ್ಯ? ಕೊಡುವೆ ಮುಸ್ಲಿಮ್ರಿಗೂ ಒಂದು ಏನಾಗ್ತಿತ್ತು? ಅರೆ, ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತರು ಸಂಪೂರ್ಣವಾಗಿ. ನೀವು ಅವ್ರನ್ನ ಹೋಯಿತು. ಟೋಟಲಿ ದಿ ಮುಸ್ಲಿಂ ಕಮ್ಯುನಿಟಿ ಇಸ್ ಡಿಮಾಲಿಶ್ಡ್ ಬೈ ದ ಕಾಂಗ್ರೆಸ್. ಎಲ್ಲಿದೆ ಈಗ ಸರ್? ಅಬ್ದುಲ್ ಜಬ್ಬಾರ್ ಅವ್ರನ್ನ ಹೊರಗೆ ಹಾಕಿದ್ರು, ಕಾರ್ಯದರ್ಶಿ ನಾಸೀರ್ ಅವರು ಕೂಡ ಹೊರಗೆ ಬಂದರು. ಈ ದಾವಣಗೆರೆ ಇಶ್ಯೂ ಒಳಗೆ ಈಗ ಜಮೀರ್ ಅಹ್ಮದ್ ಅವ್ರಿಗೂ ಕೂಡ ಹೈಕಮಾಂಡ್ ವರದಿ ಕೇಳಿದೆ. ಎಲ್ಲರಿಗೂ ಹೋಯ್ತು. ಸಿದ್ದರಾಮಯ್ಯ ಇಷ್ಟರೇ ಇದ್ದರೆ ನಾನು ಇರಬೇಕು, ನಾನಿಲ್ಲ ಅಂದರೆ ಕಾಂಗ್ರೆಸ್ ಬೇಡವೇ ಬೇಡ ಈ ರಾಜ್ಯದಲ್ಲಿ. ನನ್ನ ತುಣುಕುಗಳು ನೋಡಿ ಬೇಕಾದ್ರೆ ನಾನು ಮಾತಾಡಿದ್ರು ಉಂಟು. ಈಗ 6 ತಿಂಗಳಲ್ಲಿ ಹೇಳಿದೆ, 6 months ಬ್ಯಾಕ್ ಕರ್ನಾಟಕ ರಾಜ್ಯ ಇವ್ರು ಹೇಳಿದ್ರಲ್ಲ, ಏನೋ ಇದು ನಡೀತಾ ಇದೆ ಇಲ್ಲಿ, ಕಾಂಗ್ರೆಸ್ಸು ಅಲ್ಲಲ್ಲ BJP JDS ಸಂಬಂಧ ನಡೀತಾ ಇದೆ ಇಲ್ಲಿ, ಅಲೈನ್ಮೆಂಟ್ ಇಲ್ಲ. ಇಲ್ಲಿ ಅಲೈನ್ಮೆಂಟ್ ಯಾರ್ಯಾರಿಗೆ ಅಂದರೆ ಕಾಂಗ್ರೆಸ್ BJP. ಕರೆಕ್ಟಾಗಿ ನೋಡಿ ನೀವು ಇಲ್ಲಿ ಹಿಂಗಿದೆ ಅಂತ. ಇಲ್ಲಿ ಕಾಂಗ್ರೆಸ್ BJP ಸಿದ್ದರಾಮಯ್ಯ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ, ಯಾವ JDS ಎಂಥದ್ದಿಲ್ಲ. ಅಲೈನ್ಮೆಂಟ್ ಇರೋದೇ BJP ಆ್ಯಂಡ್ ಇವಾಗ ಗೆದ್ನಲ್ಲಪ್ಪ ಯಾರು, ಯಡಿಯೂರಪ್ಪನವ್ರ ಮಗ ಅಲ್ಲ ರೀ, ಶಿಕಾರಿಪುರ. ಯಾರು ಗೆಲ್ಸಿದ್ದದ್ನ? ಸಿದ್ದರಾಮಯ್ಯ. ಓಪನ್ ಆಗಿ ಹೇಳಿದ್ರಲ್ಲ ಸರ್, ನಾವಿಲ್ಲ. DK ಶಿವಕುಮಾರ್ ಹೇಳಿದ್ರಲ್ಲ, ನಾವಿಲ್ಲ ಅಂದ್ರೆ ನೀವು ಗೆಲ್ತಿದ್ದಿಲ್ಲ. ಹೌದು. ಮತ್ತೆ ಅಲ್ಲಿ ಕಾಂಗ್ರೆಸ್ನವ್ರ ಕಥೆ ಏನಾಗಬೇಕು? 10 ವರ್ಷ ದುಡಿದವರು ಹುಬ್ಳಿಯಲ್ಲಿ ಯಾರಲ್ಲಿ ಸೆಂಟ್ರಲ್ ಮಿನಿಸ್ಟ್ರು? ಸೆಂಟ್ರಲ್ ಮಹೇಶ್ ತೆಂಗಿನಕಾಯಿ. ಸೆಂಟ್ರಲ್ ಮಹೇಶ್ ತೆಂಗಿನಕಾಯಿ, ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಮಹೇಶ್ ತೆಂಗಿನಕಾಯಿ MLA. ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿನ ಗೆಲ್ಲಿಸಿದವ್ರು ಯಾರು?
ಪ್ರಹ್ಲಾದ್ ಜೋಶಿ ಮೇಲೆ ಯಾರನ್ನ ಕ್ಯಾಂಡಿಡೇಟ್ ಹಾಕ್ತೀರಾ ನೀವು MP ಗೆ? ಅಸೂಟಿ ಹುಡುಗ ಅಲ್ಲ ರೀ, ಒಬ್ಬ ಸೆಂಟ್ರಲ್ ಬಲವಾದಂಥ ಒಬ್ಬನ ಮೇಲೆ ಯಾರು ಅಸೂಟಿನ ಹುಡುಗಿನ ತೊಗೊಂಡೋಗಿ ಹಾಕ್ತಿರಲ್ಲ. ಯಾಕೆ? ಅವ್ನು ಗೆಲ್ಲಬೇಕು. ದಿಸ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ BJP. ಸುಮ್ಮನೆ ಬರೀ ಬೈತಾನೆ, BJP ಹಾಗೆ ಎಲ್ಲ ಬರೀ ಬುಡಂಗಿ. ಇವತ್ತಿಗೂ ಒಪ್ಪಂದ ಐತೆ ಸರ್ ಸಿದ್ದರಾಮಯ್ಯ ಅವ್ರ ನಡುವೆ, ಯಾಟ್ ಪ್ರೆಸೆಂಟ್ನು ಒಪ್ಪಂದ ಐತೆ ಅಂತೀರಿ? ಈಗಲೂ ಇದೆ. ಸರಿ, ಈಗ ಸರ್ ಈ ಒಂದು ವಿಚಾರವಾಗಿ ಈಗೇನು JDS ನಿಂದ ಕಾಂಗ್ರೆಸ್ಗೆ ಏನು ಮರಳಿ ಬಂದಿದ್ದಾರೆ ಸರ್, ಅಂದ್ರೆ ಬಂದವರು ಈಗ ಮತ್ತೆ ಮರಳಿ JDSಗೆ ಹೋಗ್ತಾರ ಅನ್ನೋ ಒಂದು ಚರ್ಚೆ ಕೂಡ ಇದೆ ಸರ್. ದಿನ ನಡೀತಾ ಇದೆ. ನೀವು ಹೇಳ್ತೀನಲ್ಲ, ಇವೆಲ್ಲ ರಿಸಲ್ಟ್ ಬರಲಿ. ಕರ್ನಾಟಕ ರಾಜ್ಯದ ರಾಜಕಾರಣ ಬೇರೆ ಬೇರೆ ಥರ ಆಗುತ್ತೆ. ಸಿದ್ದರಾಮಯ್ಯ CM ಸ್ಥಾನ ಅಂತ್ಯಕ್ಕೆ ಬಂದಿದೆ ಅಂತ ಸರ್, ಸನ್ನಿಹಿತ ಆಗಿದೆ ಅಂತೀರ ಅವ್ರ ಸ್ಥಾನ ಹೋಗೋದು CM ಸ್ಥಾನ. ಅಲ್ಲ ರೀ, ಯಾರಪ್ಪ ನೀನು ಕೊಟ್ಟವರು ಮುಖ್ಯಮಂತ್ರಿಗಿರಿನ? ಜನ ಅಲ್ವೇನ್ರಿ? DK ಶಿವಕುಮಾರ್ ಒಂದು ಇನ್ವೆಸ್ಟ್ಮೆಂಟ್ ಇಲ್ವಾ ಅಲ್ಲಿ? ಅವ್ನ ಶ್ರಮ ಇಲ್ವಾ? ಅವ್ರ ಜನಾಂಗದ ಓಟ್ ಇಲ್ವಾ? ಮಾತುಕತೆ ಆಗಿಲ್ವಾ? ಯಾಕೆ ಮೋಸ ಮಾಡಿದೆ ಅವನಿಗೆ? ಯಾಕೆ ನೀವೊಬ್ಬ ಮೋಸಗಾರ, ಸಿದ್ದರಾಮಯ್ಯ ಒಬ್ಬ ರಾಜಕೀಯ ಮೋಸಗಾರ. ಇದಕ್ಕಿಂತ ಬೇಕೇನ್ರಿ? ಸರಿ, ರಾಯರೆಡ್ಡಿ ಹೇಳೋದೇನಂತಂದ್ರೆ ಹಂಚಿಕೆ ವಿಚಾರ ನಮ್ಮ ಶಾಸಕರ ಮುಂದೆ ಯಾರಿಗೂ ಹಂಚಿಕೆ ವಿಚಾರದ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಬ್ಸರ್ವರ್ ಕೂಡ ಹೇಳಿಲ್ಲ, ನಮ್ಮ ಹೈಕಮಾಂಡ್ ಕೂಡ ನಾವು ಹಂಚಿಕೆ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿತಾರ ಅನ್ನೋದು ರಾಯರೆಡ್ಡಿ ಅವರೇ ಅಭಿಪ್ರಾಯ. ಸಿದ್ದರಾಮಯ್ಯನವ್ರ ಶಿಷ್ಯರೆಲ್ಲ ಚಮಚಾಗಿರಿ ಮಾಡಲೇಬೇಕಲ್ಲ. ಅವರೆಲ್ಲಿ ಸತ್ಯ ಹೇಳ್ತಾರೆ? ಸಿದ್ದರಾಮಯ್ಯ ಶಿಷ್ಯರು ಸತ್ಯ ಹೇಳ್ತಾರಾ? ಆಗಿರೋದು ನಿಜ ಅಲ್ವೇ? ಯಾರಿಗೆ ಗೊತ್ತಿಲ್ಲ ಇದು? ಯಾರಿಗೆ ಗೊತ್ತಿಲ್ಲ ಇದು? ಸರ್, ಮೊದಲು ನೀವು ಮೋಸಕ್ಕೆ ಒಳಗಾದ್ರಿ, ಈಗ DK ಶಿವಕುಮಾರ್ ಅವರಿಗೆ ಮೋಸ ಮಾಡ್ತಾ ಇದಾರೆ. ಹೌದ್ರಿ, DK ಶಿವಕುಮಾರ್ 30 ತಿಂಗಳು ಮಾತಾಗಿಲ್ವೇನ್ರಿ? ಸರ್, ಇವ್ರು ರಾಯರೆಡ್ಡಿ ಅವ್ರ ಮಾತೇ ಆಗಿಲ್ಲ ಅಂತ. ಯಾರು ರಾಯರೆಡ್ಡಿ? ನಮ್ಗೆ ಯಾರು ರಾಯರೆಡ್ಡಿ ಅಥಾರಿಟಿನಾ? ಇಸ್ ರಾಯರೆಡ್ಡಿ ಅಥಾರಿಟಿ? ನೋ. ರಾಯರೆಡ್ಡಿನೂ ಕ್ಯೂನಲ್ಲಿ ನಿಂತಿರೋ ಮಂತ್ರಿಗಿರಿಗೆ ಅಷ್ಟೇ, ಇನ್ನೇನಿಲ್ಲ. ಒಟ್ಟಾರೆ ರಾಜಕೀಯ ಸ್ಥಿತಿಯನ್ನು ನೋಡಿದ್ರಿ, ನೋಡಿದ್ರಿ ರೀ, ಕರ್ನಾಟಕದ ಇಡೀ ಭಾರತಕ್ಕೆ ರಾಜಕಾರಣ ಮತ್ತು ಆಡಳಿತ ಅಭಿವೃದ್ಧಿಯಲ್ಲಿ ಹೆಸರುವಾಸಿ. ಎಲ್ಲ ಹಾಳು ಮಾಡಿಬಿಟ್ನಲ್ರಿ ಸಿದ್ದರಾಮಯ್ಯ. ರಾಜ್ಯದ ರಾಜಕೀಯ ವ್ಯವಸ್ಥೆ ಹಾಳಾಗಿದ್ದೇ ಸಿದ್ದರಾಮಯ್ಯ ಅವರಿಂದ. ಖಂಡಿತ ಖಂಡಿತ. ಅಲ್ಲ ರೀ, ನಾನು ಹೇಳ್ತೀನಿ, ಸಿದ್ದರಾಮಯ್ಯ ನಿನ್ನ ಕೊಡುಗೆ ಏನು ಹೇಳಪ್ಪ? 5 kg ಅಕ್ಕಿ. ಯಾರಪ್ಪ ನಿನ್ನ ಕತೆ? ಏನು ಜನ ಹಸ್ಕೊಂಡು ಮಲಗಿದ್ರೆ ನೀವು ಬರೋ ತನಕ ಇಲ್ಲಿ ಒಂದು ಪ್ರೋಗ್ರಾಮ್ ಇರ್ತದೆ, ಕೊಡಿ. ಫೇರ್ ಪ್ರೈಸ್ ಶಾರ್ಪ್ಗಳು ಇರಲಿಲ್ಲ ಮೊದಲು. ನೀನು ಬಂದ ಮೇಲೆ ಅಕ್ಕಿ, ನೀನು ಬಂದ ಮೇಲೆ ಅನ್ನ ಉಣ್ತಾವ್ರು ಜನಗಳು. ಅದು ಬಿಟ್ಟು ಇನ್ನೇನಾದ್ರು ಹೇಳ್ತಾನೆ ಅಂದರೆ ಎರಡನೇದು ಎನಿ ಅದರ್ ಪ್ರೋಗ್ರಾಮ್ ದ್ಯಾನ್ ದಟ್. ನೀನು 5 kg ಅಕ್ಕಿ, ಒಂದೊಂದ್ಸರಿ 10 kg ಅಂದ್ಬಿಡೋದು. ನಾನು ಹೌಸಲ್ಲಿ ಕೂಡಿಸ್ದೆ, ನನ್ನ 10 kg ಅಕ್ಕಿ ರೀ. ಯಾಕೆ ಹಗಲತ್ತೆ ಸುಳ್ಳು ಹೇಳ್ತೀಯ ಸಿದ್ದರಾಮಯ್ಯ? 5 kg ಮೋದಿಯವ್ರದ್ದು, 5 kg ನಿಂದು ಅಲ್ವೇ? ಸೆಂಟ್ರಲ್ ಗೌರ್ಮೆಂಟ್ 5 kg, 10 ನಂದೆ ಅಂತಾನೆ. ಬರೀ ಸುಳ್ಳ ಕಟ್ತದೆ. ಹಾಗಾಗಿ ಇದು ಒಳ್ಳೆಯದಲ್ಲ. ಒಬ್ಬ ಮುಖ್ಯಮಂತ್ರಿ, ನಾಡಿನ ಮುಖ್ಯಸ್ಥ ಆದಂಥವನು, ಈ ನಾಡಿನ 7.5 ಕೋಟಿ ಜನರ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು, ಆಡಳಿತ, ಶಿಕ್ಷಣ, ಆರೋಗ್ಯ, ಅನ್ನ, ಇದೆಲ್ಲವನ್ನೂ ಕೂಡ ಸರಿದೂಗಿಸುವಂಥ ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಎಡವಟ್ಟಾಗಿ ಬಾಯಿಗೆ ಬಂದಾಗ ಮಾತಾಡ್ಕೊಳ್ತೀವಿ. ಶಿಕ್ಷಣದಲ್ಲಿ ಬೈ ಲ್ಯಾಂಗ್ವೇಜ್ ಪಠ್ಯವನ್ನು ತರಕತ್ತೆ. ಇದು ಕನ್ನಡ ಉಳಿಸೋಕ್ಕೆ ಸಾಧ್ಯತೆ ಐತೆ. ನೋಡಿ, ಒಂದು ಮಗು ಬದುಕಬೇಕು ಅಂದರೆ ಯಾವ ಡಿಗ್ರಿನೂ ಬೇಕಿಲ್ಲ. ಒಂದು 4-5 ಭಾಷೆ ಕಲಿಸ್ಬಿಡಿ, ಅದಕ್ಕೆ ಸಾಕು. ಭಾಷೆ. ಈಗ ನಮ್ಮ ಮುಸ್ಲಿಮ್ಸ್ ಇದ್ದಾರೆ, ಈಗ ನಮ್ಮ ಈ ಕನ್ನಡ ನಾಡಿನಲ್ಲೇ ಮುಸ್ಲಿಮ್ಸ್ ಇದ್ದಾರ. ಅವ ಉರ್ದು ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ, ಕಲ್ತವನು ಇಂಗ್ಲೀಷ್ ಮಾತಾಡ್ತಾನೆ, ಕನ್ನಡನೂ ಮಾತಾಡ್ತಾನೆ. ನಮ್ಮ ಹುಡುಗರು ಕನ್ನಡ ಬಿಟ್ಟು ಇನ್ನೇನು ಮಾತಾಡೋರಿ?
ಅದನ್ನು ಬೇಡ ಅಂತೀನಿ. ಯಾವ ಸರ್ಕಾರ ರೀ ಇದು? ಮಕ್ಕಳು ಭಾಷೆ ಕಲಿಯೋದು ಬೇಡ ಅಂತ ಅಂದರೆ ಭಾಷೆ ವಿಕಸಿತ ಅದು. ಮಕ್ಕಳು ಭಾಷೆ ಕಲಿಯೋದಿಲ್ಲ, ವಿಕಸಿತ ಅದು. ಎಕ್ಸಾಮ್ ಹತ್ತಿರ ಇದ್ದಾಗ ಹಿಂದಿ ಪರೀಕ್ಷೆಯನ್ನ ಇದಕ್ಕೆ ಇದು ಇಲ್ಲ ಏನು ಕೊನೆಗೆ ಎಕ್ಸಾಮ್ ಇದ್ದಲ್ಲಿ ಅಂಕ ಇಲ್ಲ ಗ್ರೇಡ್ ಅಂತ ಇಂಥ ನಾನು ಮೊದಲು ಹೇಳಿಲ್ಲ, ಇದು ದೊಡ್ಡ ಸರ್ಕಾರ, ಇದು ದೊಡ್ಡ ಸರ್ಕಾರ. ಇದು ಈಗ ಅಕ್ಷರವೂ ಗೊತ್ತಿಲ್ಲ, ಏನೂ ಎಲ್ಲ ಗೊತ್ತಿದ್ದು ಕೂಡ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಹಾಂ, ಅಲ್ಲ ಇದು ಅಲ್ಲ. ಈಗ ರಾಜ್ಯದಲ್ಲಿ ಹಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಮಂತ್ರಿಗಾಗಿ ದೆಹಲಿಗೆ ಅಡ್ಡಾಡ್ತಾ ಇದ್ದಾರೆ. ಅಲ್ಲ, ಕೇಳಬಾರ್ದು. ಹಾಂ, ಮಂತ್ರಿ ಕೇಳಬೇಕು. ತಮಟೆ ಹುಡ್ಕೊಂಡು ಡೆಲ್ಲಿಲೆಲ್ಲ ತಿರುಗಾಡ್ಕೊಂಡು ಮಂತ್ರಿ 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 ಏನು ಅದಕ್ಕೆಲ್ಲ ಅವಕಾಶ ಕೊಟ್ಟು ಈ ಸಿದ್ದರಾಮಯ್ಯನೇ ಕರೆಸ್ಕೊಂಡಿರೋದಲ್ಲಿಗೆ. ಅವ್ರೇನು ಅವರೇ ಹೋಗಿಲ್ಲ ರೀ, ಇವನೇ ಕರೆಸ್ಕೊಂಡಿರೋದಲ್ಲಿ. ಬರ್ರಪ್ಪ ಇಲ್ಲೋ ಸಿಕ್ಕೂಗ್ರಿ ಬಂದು ನೀವು, ಅಷ್ಟೇ ಅಷ್ಟೇ ಅಷ್ಟೇ. ಸರ್, ಇಷ್ಟೆಲ್ಲ ಆದ್ಮೇಲೂ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ಬೇಕಂತ ಹೇಳ್ತೀರಿ ಸರ್? ಬಿಟ್ಕೊಡ್ಬೇಕು, ಬಿಟ್ಕೊಡ್ಬೇಕು. ಯಾಕೆ ಬಿಟ್ಕೊಡ್ಬಾರ್ದು? ಯಾಕೆ ಬಿಟ್ಕೊಡ್ಬಾರ್ದು? ಅಲ್ಲ ರೀ, ಈ ರಾಜ್ಯದ ಒಂದು ಪ್ರಮುಖ ಸಮಾಜ ಒಕ್ಕಲಿಗ ಸಮಾಜ. ಓಟ್ ಹಾಕಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ನಾವು ಕೊಡಿ, ಅವ್ರಿಗೊಂದು 2 ವರ್ಷ ಕೊಡಿ, ಏನಂತೆ ಕಳ್ಕೊಳ್ಳೋದೇನಪ್ಪ ನೀನು ಸಿದ್ದರಾಮಯ್ಯ? ಓಹೋ, ಅವ ಯಾರು ಹೇಳ್ತಾನೆ ಅಂತ ಎಂಥದ್ದು ಯಾರೋ ಒಬ್ಬ ಇವತ್ತು ಥರ ಅಯೋಗ್ಯರ ಸಂತೆ. ಸಿದ್ದರಾಮಯ್ಯನಿಲ್ಲದ ಕಾಂಗ್ರೆಸ್ಸೇ ಅಲ್ಲ. ನೀನು ಕಾಂಗ್ರೆಸ್ ನೆನ್ನೆ ಮೊನ್ನೆ ಹುಟ್ಟಿದೆಯಲ್ಲ, ಕಾಂಗ್ರೆಸ್ ನೆನ್ನೆ ಮೊನ್ನೆ ಹುಟ್ಟಿದ್ದೆ. ಸಿದ್ದರಾಮಯ್ಯ ಬಂದು ಪಾರ್ಟಿಗೆ ಸೇರ್ಕೊಂಡ್ರೆ ಅವನೇನು ಕಾಂಗ್ರೆಸ್ ಹುಟ್ಟಿಸ್ತವನು ಅಲ್ಲ, ಕಟ್ಟಿದವನು ಅಲ್ಲ. ನಾವೇ ಕರ್ಕೊಂಬಂದಿದ್ದು ವಿರೂಪಾಕ್ಷಪ್ಪ ಅವರು. ನಾವೆಲ್ಲ ಅವತ್ತು ದೇವೇಗೌಡರು ಹೊರಗಾಕಿದ್ರು. ಇವನು JDS ಮೆಂಬರ್ಶಿಪ್ ಕಿತ್ಕೊಂಡು ಬೀದಿಗೆ ಬಿದ್ದಿದ್ದ. ಬೀದಿ ನಾವು ಕರ್ಕೊಂಬಂದಿಲ್ಲ. ಇಷ್ಟೆತ್ತರು ಬೆಳೆದಿದ್ದಾನೆ, ಹಿಂದುಳಿದ ವರ್ಗದವನು, ರಾಷ್ಟ್ರೀಯ ಆಗಬೇಕು ಅಂತಂತೇಳಿ ಅವತ್ತು. ಕೊನೆಗೆ ಪಾಪ ಖರ್ಗೆ ಸಾಹೇಬರು, ಧರ್ಮ್ ಸಿಂಗು ಎಲ್ಲರೂ ಸಹಾಯ ಮಾಡಿದ್ರು. ಹಾಗೂ ಖರ್ಗೆ ಅವ್ರು ಹೇಳಿದ್ರು, ಯಾಕೆ ವಿಶ್ವನಾಥ್ ನಿಮಗೇನು ಬುದ್ಧಿ ಇದೆಯೇನೋ, ನೀನೇ ಸೀನಿಯರು ಕಾಂಗ್ರೆಸ್ಸಲ್ಲಿ, ಅವ್ನು ಯಾಕೆ ಕರ್ಕೊಂಬತ್ತೀವಿ, ಬ್ಯಾಕ್ವರ್ಡ್ ಕ್ಲಾಸ್ ನಾವು ಇಲ್ಲಿ ಬಿಡಿ ಸರ್ ಅಂತ. ಆ ಥರ ಬಂದವ್ರು. ಹಾಂ, ಅದೇ ನಾನು ಇನ್ನು ಸ್ವಲ್ಪ ದಿವಸ ನೋಡ್ಬಿಟ್ಟು ಮಹಾತ್ಮ ಗಾಂಧಿ ಹತ್ರ ಕೂತ್ಕೊಂಡು ಅಂತೀನಿ, ಪಶ್ಚಾತ್ತಾಪ ಸತ್ಯಾಗ್ರಹ ಅಂತ. ಕಾಂಗ್ರೆಸ್ ಬಿಜೆಪಿ ಒಳಗೆ ಕೆಲವರು ಈಗಿರೋ ಅಧ್ಯಕ್ಷನ ಒಪ್ಪಾಕತ್ತಿಲ್ಲ. ನಾನು ಕೂಡ BJP MLCನೇ. BJPನ ಅಧಿಕಾರಕ್ಕೆ ತರುವಲ್ಲಿ ಯಡಿಯೂರಪ್ಪನ ಮುಂದೆ ನಿಂತವನು ನಾನು. JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಚೆ ಬಂದು ಈ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು. ಪಾಪ ಯಡಿಯೂರಪ್ಪ ನಮಗೆ ಟೋಪಿ ಹಾಕಿ ಕಳಿಸ್ತಾ ಅಂತ ಹೇಳಿ. ಬಟ್ ಇದಿದೆಯಲ್ಲ, ಯಾವುದು ವಿಜಯೇಂದ್ರ, ಯಾರು ಒಪ್ತಾ ಇಲ್ಲ. ವಿಜಯೇಂದ್ರ ಒಪ್ತಾ ಇಲ್ಲ. ಈಗ ಈಶ್ವರಪ್ಪನಂತವ್ರು ಹೊರಗೆ ಹೋದ್ರು ಸರ್, ಈಶ್ವರಪ್ಪನಂತವ್ರು ಹೊರಗೆ ಹೋದ್ರು, ಯತ್ನಾಳ್ ಅಂತವ್ರು ಹೊರಗೆ ಹೋದ್ರು, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಇವತ್ತು BJPಲಿ ಯಾರಾದರೂ ಕೂಡ ಪ್ರಸ್ತುತ ಸರ್ಕಾರವನ್ನು ಖಂಡಿಸಿ ಮಾತಾಡ್ತಾ ಇದ್ದಾನೆ, ಸರಿಯಾಗಿ ವಿರೋಧ ಮಾಡ್ತಾ ಇದ್ದಾನೆ ಅಂತಂದರೆ ಅದು ನಮ್ಮ ಉಡುಪಿಯ ಎಂಥ ಸುನೀಲ್ ಕುಮಾರ್ ಕಾರ್ಕಳ ಸುನೀಲ್ ಕುಮಾರ್. ಎಸ್, ಅಂಥವ್ರು ಸಪೋರ್ಟ್ ಆಗ್ಬೇಕು. ಅಲ್ಲ, ಉಳಿದ BJPಯಲ್ಲಿ ಯಾರಿಗೂ ಅದು ಇಲ್ಲ. ಈಗ BJP ಪರ ಯಾರಿಲ್ಲ ಅಂತೀರಾ? BJP ಅವರೇ ಯಾರು ಒರಿಜಿನಲ್? ಯಾರು? ಇವರ ಯಡಿಯೂರಪ್ಪ KJPಯಲ್ಲಿ, ಯಾವ BJP ಆಮೇಲೆ ಬಂದಿದ್ದು. ಅಧ್ಯಕ್ಷರ ಬದಲಾವಣೆ ಆಗ್ಬೇಕಂತೀರಿ ಸರ್ BJP ಒಳಗೆ? ನಾನು ಅದನ್ನು ಹೇಳಲ್ಲ. ಯಾಕಂದ್ರೆ ನೀವು ಈಗ BJPಯ MLC. ಇಲ್ಲ, ನಾನದು ಹೈಕಮಾಂಡ್ ತೀರ್ಮಾನ ತಗೋತಾರೆ. ಎಲ್ಲ ಗೊತ್ತಿದೆ ಹೈಕಮಾಂಡ್ಗೆ, ಎಲ್ಲ ಗೊತ್ತಿದೆ. ನಿಮ್ಮ ಜೊತೆಗೆ ಬಂದವರು ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ನಿಮ್ಮ ಜೊತೆಗೆ ಬಂದವರು
ಸೊ ಭಾಳ ಸಂತೋಷ ಸರ್, ತಾವೆಲ್ಲ ಇಷ್ಟೊತ್ತು ಕೂತು. ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ನಿಧಾನವಾಗಿ. ಹೌದು, ಭಾಳ ನಿಧಾನವಾಗಿ ಚೆನ್ನಾಗಿ ಎಲ್ಲ ಹೇಳಿದ್ರು. ಅಲ್ಲ, ಯಾಕೆಂದರೆ ನೀವು ಭಾಳ ಮುಖ್ಯ ರೀ. ಒಂದು ಮಾಧ್ಯಮ ಇಡೀ ರಾಜ್ಯದಲ್ಲಿ ಪ್ರತಿಧ್ವನಿಸ್ತೀರ ನೀವು. ನಾನೇನು ಹೇಳಿದೆ ವಿಚಾರನ ಅದನ್ನು ಹೇಳ್ತೀರ ನೀವು. ಅದು ನಾನು ಸಮಾಧಾನವಾಗಿ ಹೇಳ್ಬೇಕಂತ. ಸಿದ್ದರಾಮಯ್ಯ ಅವರು ಶಿಷ್ಯರು ಇರಲಿ ಬಿಡಿ. ಅಲ್ಲಪ್ಪ, ನಾನು ಒಂದೀಗ 3 ದಿವಸ ಹಿಂದೆ ಎಂಥದ್ದು ರಾಘಣ್ಣನ ಮನೆಗೆ ತಿಂಡಿಗೆ ಹೋಗಿದ್ದೆ ಬೆಳಗ್ಗೆ, ರಾಜಶೇಖರ್ ಮನೆಗೆ. ವಾಟ್ ಈಸ್ ದೇರ್, ಅದಕ್ಕೇನು ಹಂಗಲ್ಲ ರೀ. ನೋಡಿ, ರಾಜಕಾರಣನೂ ಇದನ್ನು ಮಿಕ್ಸ್ ಮಾಡಬಾರ್ದು, ಸ್ನೇಹ. ಅದ್ರ ಪಾಡ್ಗದು ಇದ್ರ ಪಾಡ್ಗೆ ಹೋಗ್ತದೆ. ನಮಸ್ಕಾರ ಎಲ್ಲರಿಗೂ. ರಾಜೀವ್ ಗಾಂಧಿಯವರೇ, ಬನ್ನಿ ಸರ್, ಬನ್ನಿ ಸರ್. ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲರಿಗೂ, ಮಹಿಳೆಯರಿಗೆ ಅವತ್ತಿನ 33%, 50% ಅವ್ರು ಕೊಟ್ಟಿದ್ದು. ಮಹಿಳೆಯರಿಗೆ 50% ರಿಸರ್ವೇಷನ್ ಲೋಕಲ್ ಬಾಡಿಲಿ ಇರೋದು. ಸೊ ಈಗ ಮೋದಿಯವರು 33% ಮಹಿಳೆಯರಿಗೆ ಸ್ವಾಗತ ಕೊಡಬೇಕು. ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಕರುಣೆ, ಮಮಕಾರ ಇವೆಲ್ಲ ಇರುವಂಥವ್ರು. ಹ್ಯಾಂಡಿಕ್ಯಾಪ್ಡ್ಗೂ ಕೊಡಿ ಪೊಲಿಟಿಕಲ್ ರಿಸರ್ವೇಷನ್, ಬರಲಿ ಅವರು ಒಂದಿಬ್ಬರು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ರಾಜಕೀಯ ರಿಸರ್ವೇಷನ್ ಕೊಡಿ ಅವ್ರಿಗೂ, ಬರಲಿ ಎಲ್ಲೋ ಒಬ್ಬರು ಯಾಕೆಂದರೆ ಈಗ ನಿಮ್ಗೆ ಎಷ್ಟಿದೆ ಗೊತ್ತೇನ್ರಿ ಹ್ಯಾಂಡಿಕ್ಯಾಪ್. ನಿಮಗೆ ಆದರೆ ಅರಿವೇ ಇಲ್ಲ ನಮಗೆ ಜನಗಳಿಗೆ. 42% ಇದೆ ಹ್ಯಾಂಡಿಕ್ಯಾಪ್ ದೇಶದಲ್ಲಿ, 42%. ಹ್ಯಾಂಡಿಕ್ಯಾಪ್ಡ್ ಅಂತಂದರೆ ಬರೀ ಕುಂಟದು ಪಂಟದಲ್ಲ, ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿದ್ದಾವೆ, ಮಾನಸಿಕವಾಗಿ ಬಳಲ್ತಾ ಇದ್ದಾವೆ, ಏನೆಲ್ಲ ಇದೆ. ಆದ್ದರಿಂದ ಮೆಂಟಲಿ ರಿಟಾರ್ಡೆಡ್, ಇವಾಗ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೂ ಕೂಡ ಪೊಲಿಟಿಕಲ್ ರಿಸರ್ವೇಷನ್ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.